ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1070ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದು ಸಣ್ಣ ಅನೌನ್ಸ್ಮೆಂಟ್, ಅಮೆಝಾನ್ ಆಗಿ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಸಮ್ಮರ್ ಸೇಲ್ ಸ್ಟಾರ್ಟ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಸಲ ಸೇಲ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. AC, ಕೂಲರ್, ರೆಫ್ರಿಜಿರೇಟರ್ಸ್, ವಾಷಿಂಗ್ ಮಿಷಿನ್, ಮೊಬೈಲ್ ಫೋನ್ಸ್ ಎಲ್ಲನೂ ಕೂಡ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರತಿದಿನ ಏನಿಲ್ಲ ಅಂದ್ರೂ ಕೂಡ 300 ಇಂದ 400 ಡೀಲ್ಸ್ ನಾವು ಪೋಸ್ಟ್ ಮಾಡ್ತೀವಿ. ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸಲ ಸೇಲ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಯಾರಾದ್ರೂ ಮನೆಗೆ ಹೊಸ ಅಪ್ಲಿಯನ್ಸಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಸೇಲ್ ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿ ಸಿಇಒ ಟಿಮ್ ಕುಕ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಮತ್ತಷ್ಟು ಆಪಲ್ ಅಫಿಷಿಯಲ್ ಸ್ಟೋರ್ಸ್ ನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ನಾನು ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದೆ, ಇಂಟರ್ನಲ್ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಇನ್ನ ಒಂದು 4 ಅಫಿಷಿಯಲ್ ಸ್ಟೋರ್ಸ್ ಓಪನ್ ಆಗುತ್ತೆ ಅಂತೇಳಿ. ಆದ್ರೆ ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಇರಲಿಲ್ಲ, ಜಸ್ಟ್ ರಿಪೋರ್ಟ್ಸ್ ಆದ್ರೆ ಬಂದಿತ್ತು. ಇವಾಗ ಅಫಿಷಿಯಲ್ ಆಗಿ ಆಪಲ್ ಸಿಇಒನೇ ಕನ್ಫರ್ಮ್ ಮಾಡಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಪುಣೆ, ನೋಯ್ಡಾ, ಬೆಂಗಳೂರು ಹಾಗೆ ಬಂದ್ಬಿಟ್ಟು ಮುಂಬೈ, ಸೊ ಈ ಒಂದು ಸಿಟೀಸ್ ಅಲ್ಲಿ ಅಫಿಷಿಯಲ್ ಆಗಿ ಆಪಲ್ ಸ್ಟೋರ್ಸ್ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮುಂಬೈಯಲ್ಲಿ 2ನೇ ಸ್ಟೋರ್ ಅಂತಾನೆ ಹೇಳ್ಬೋದು. ಈಗಾಗಲೇ ಒಂದು ಆಪಲ್ ಅಫಿಷಿಯಲ್ ಸ್ಟೋರ್ ಇದೆ, ಡೆಲ್ಲಿಯಲ್ಲಿ ಒಂದಿದೆ, ಇವಾಗ ಮುಂಬೈಯಲ್ಲಿ ಇನ್ನ ಒಂದು ಓಪನ್ ಮಾಡ್ತಿದ್ದಾರೆ. ನಮ್ಮ ಬೆಂಗಳೂರಲ್ಲೂ ಕೂಡ ಒಂದು ಸ್ಟೋರ್ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಅದು ಕೂಡ ಈ ವರ್ಷ ಮುಗಿಯೋಷ್ಟರಲ್ಲೇ ಈ ಒಂದು ಸ್ಟೋರ್ಸ್ ನಾವು ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಆಪಲ್ ಸ್ಟೋರ್ಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಯೂನಿಕ್ ಆಗಿರುತ್ತೆ. ಅಲ್ಲಿರೋರು ಕೂಡ ತುಂಬಾ ಫ್ರೆಂಡ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನು ಇಲ್ಲ, ನಿಮಗೆ ಝೀರೋ ನಾಲೆಡ್ಜ್ ಅಂತ ಇಟ್ಕೊಳ್ಳಿ. ಒಂದು ಮೊಬೈಲ್ ಮೇಲೆ, ಲ್ಯಾಪ್ಟಾಪ್ ಮೇಲೆ ಅಲ್ಲಿ ಹೋಗಿ ನಿಮಗೆ ಫುಲ್ ನಾಲೆಡ್ಜ್ ಸಿಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇದೇನು ಅದೇನು, ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರು ಕೂಡ ನಿಮ್ ಜೊತೆ ತುಂಬಾನೇ ಫ್ರೆಂಡ್ಲಿ ಇರ್ತಾರೆ. ಏನಾದ್ರೂ ಆಪಲ್ ಅಫಿಷಿಯಲ್ ಸ್ಟೋರ್ ಓಪನ್ ಆಯ್ತು ಅಂದ್ರೆ ಮಿಸ್ ಮಾಡದೆ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಜೆಮಿನಿ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಒಂದು AI ಟೂಲ್ ಅಂತಾನೆ ಹೇಳ್ಬೋದು. ಇವಾಗ ಚಾಟ್ GPT ಯಾವ ರೀತಿ ವರ್ಕ್ ಆಗುತ್ತೋ ಈ ಜೆಮಿನಿನೂ ಕೂಡ ನಿಮಗೆ ಅದೇ ರೀತಿ ವರ್ಕ್ ಆಗುತ್ತೆ. ಜೆಮಿನಿಯಲ್ಲಿ ನಮಗೆ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ, ಪ್ರೋ, ಅಲ್ಟ್ರಾ, ಸೊ ಈ ರೀತಿಯಾಗಾದ್ರೆ ಇರುತ್ತೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಜೆಮಿನಿಯಲ್ಲಿ AI ನ ಇನ್ನಷ್ಟು ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಈ ಒಂದು AI ಟೂಲ್ ಅಲ್ಲಿ ನಾವೇನಾದ್ರೂ ಒಂದು ಪ್ರಾಂಪ್ಟ್ ಕೊಟ್ಟಿದೀವಿ ಅಂದ್ರೆ AI ಜನರೇಟೆಡ್ ಇಮೇಜಸ್ ಆದ್ರೆ ಬರುತ್ತೆ. ಈ ಒಂದು ಜೆಮಿನಿಯಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ಇಮೇಜ್ ಜನರೇಟ್ ಆಗಿದ್ದಾದ್ಮೇಲೆ ಅದನ್ನ ನೀವು ಎಡಿಟ್ ಮಾಡ್ಬೋದು, ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಕೋಬಹುದು, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇದ್ರೆ ಅದನ್ನ ಎರೇಸ್ ಮಾಡ್ಬೋದು, ಆಡ್ ಮಾಡ್ಬೋದು. ಸೊ ಈ ರೀತಿಯಾಗಿ ಒಂದು AI ಟೂಲ್ ನಿಮಗೆ ಇಷ್ಟ ಬಂದಂಗೆ ನೀವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ಚಾಟ್ GPT ಅಲ್ಲಿ ಯಾವ್ದಾದ್ರು ಒಂದು ಇಮೇಜ್ ಜನರೇಟ್ ಆಗಿದ್ದಾದ್ಮೇಲೆ ನೀವೇನಾದ್ರೂ ಚೇಂಜಸ್ ಹೇಳಿದೀರಾ ಅಂದ್ರೆ ಕಂಪ್ಲೀಟ್ ಇಮೇಜ್ ನ ಅದು ಚೇಂಜ್ ಮಾಡುತ್ತೆ. ಆ ಒಂದು ಇಮೇಜ್ ನ ಅದು ಚೇಂಜ್ ಮಾಡೋದಕ್ಕಾದ್ರೆ ಹೋಗೋದಿಲ್ಲ. ಆದ್ರೆ ಈ ಜೆಮಿನಿಯಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಫೋಟೋ ಔಟ್ಪುಟ್ ಆಗಿ ಕೊಡ್ತು ಅಂದ್ರೆ ಅದರಲ್ಲೇ ನೀವು ಚೇಂಜಸ್ ಆದ್ರೆ ಮಾಡ್ಬೋದು. ಈ ಒಂದು ಫೀಚರ್ ನ ಇವಾಗ ಜೆಮಿನಿಗೆ ತಂದಿದೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ AI ಟೂಲ್ಸ್ ಮಾತ್ರ ತುಂಬಾ ಅಡ್ವಾನ್ಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನಾವು ಇಮ್ಯಾಜಿನೇಷನ್ ಮಾಡೋದು ಕೂಡ ತುಂಬಾನೇ ಕಷ್ಟ ಆಗೋಗ್ಬಿಟ್ಟಿದೆ. ಆ ಲೆವೆಲ್ ಅಲ್ಲಿ AI ಅನ್ನೋದು ಡೆವಲಪ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ Control Z, ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿರೋದೆ. ಟೆಕ್ ನ್ಯೂಸ್ ಅಲ್ಲಿ ನಾವು ತುಂಬಾ ಸಲ ಮಾತಾಡಿದೀವಿ. Control Z ಅನ್ನೋದೇನು ಇಲ್ಲ, ಇದು ಬಂದ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಆದ್ರೆ ಸಿಗುತ್ತೆ. ಅದರಲ್ಲೂ ಕೂಡ ಮೇಜರ್ ಆಗಿ ಐಫೋನ್ಸ್ ನಿಮಗೆ ಕಮ್ಮಿ ಪ್ರೈಸ್ ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೊಸ ಐಫೋನ್ಸ್ ಅಲ್ಲ, ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ನಿಮಗೆ ಇಲ್ಲ ಆದ್ರೆ ಸೇಲ್ ಮಾಡ್ತಾರೆ. ಇವಾಗ ಐಫೋನ್ 11 ಮೇಲೆ ತುಂಬಾ ಡಿಸ್ಕೌಂಟ್ ಆದ್ರೆ ಕೊಡ್ತಿದ್ದಾರೆ. ಐಫೋನ್ 11 ನಿಮಗೆ 15,000ಕ್ಕೆ ಸಿಗ್ತಾ ಇದೆ. 15,000ಕ್ಕೆ ನನಗೆ ಕೇಳಿದ್ರೆ ಬೆಸ್ಟ್ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂತ ಹೇಳ್ತೀನಿ. ಇದು ನಿಮಗೆ iOS 13 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಬಯೋನಿಕ್ A13 ಚಿಪ್ ಸೆಟ್ ಆದ್ರೆ ಇರುತ್ತೆ. ಪವರ್ಫುಲ್ ಚಿಪ್ ಸೆಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ತುಂಬಾ ವರ್ಷ ಆಯ್ತಲ್ಲ ಬ್ರೋ, ಇದಕ್ಕೆ ಅಪ್ಡೇಟ್ಸ್ ಕೂಡ ಬರ್ತಾ ಇಲ್ಲ. ಸುಮ್ಮನೆ ಮೊಬೈಲ್ ತಗೊಂಡು ವೇಸ್ಟ್ ಅಲ್ಲ ಅಂದ್ರೆ ನನಗೇನ್ ಹೇಳ್ತೀನಿ ಅಂದ್ರೆ ನೀವು ತಗೋಬೇಡಿ. ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ ಅವರಿಗೆ ಈ ಮೊಬೈಲ್ ಕೊಡ್ಸಿ. ರೀಸನ್ ಏನು ಅಂದ್ರೆ ಅವ್ರು ಮೇಜರ್ ಆಗಿ ಏನು ಯೂಸ್ ಮಾಡೋದಿಲ್ಲ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾವ್ದಾದ್ರು ಒಂದು ಫೋನ್ ಬಂತು ಅಂದ್ರೆ ಅದನ್ನ ಪಿಕ್ ಮಾಡ್ತಾರೆ, ಇಲ್ಲಾಂದ್ರೆ ಕಟ್ ಮಾಡ್ತಾರೆ. ಅಂದ್ರೆ ಒಂದು ಬೇಸಿಕ್ ನೀಡ್ ಅಂತಾನೆ ಹೇಳ್ಬೋದು. 15,000ಕ್ಕೆ ಒಂದೊಳ್ಳೆ ಆಂಡ್ರಾಯ್ಡ್ ಮೊಬೈಲ್ ಕೂಡ ಸಿಗೋದಿಲ್ಲ. ನೀವು ಆಂಡ್ರಾಯ್ಡ್ ಮೊಬೈಲ್ ತಗೋಬೇಕಂದ್ರೂ ಕೂಡ ಇನ್ನ ಒಂದ್ 2-3 ಸಾವಿರ ಹಿಂದೆ ಮುಂದೆ ಹಾಕೋಬೇಕಾಗತ್ತೆ. ಅದ್ರ ಬದಲು 15,000ಕ್ಕೆ ಒಂದೊಳ್ಳೆ ಐಫೋನ್ ಸಿಗುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಕೊಡಿಸ್ಬೇಕು ಅಂತ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ತೀನಿ. ಒಂದ್ಸಲ Control Z ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಐಫೋನ್ 11 ಅಂತಾನೆ ಅಲ್ಲ, ಎಲ್ಲ ಐಫೋನ್ಸ್ ಕೂಡ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಸಿಗ್ತಾ ಇರುತ್ತೆ. ಒಂದ್ಸಲ ನೋಡಿ, ಒಂದೆರಡು ಸಲ ಚೆಕ್ ಮಾಡಿದಾದ್ಮೇಲೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ.
ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸಪ್ ಅಲ್ಲಿ ಒಂದು ಹೊಸ ತರ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ. ಈ ಒಂದು ಸ್ಕ್ಯಾಮ್ ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ನೀವು ಮಾಡೋ ಒಂದು ಸಣ್ಣ ತಪ್ಪಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಕಂಪ್ಲೀಟ್ ಆಗಿ ಝೀರೋ ಆಗುತ್ತೆ. ಅಂತ ಸ್ಕ್ಯಾಮ್ ಯಾವ್ದೋ ಬ್ರೋ ಅಂದ್ರೆ ಫಸ್ಟ್ ಟೈಮ್ ಈ ತರ ಸ್ಕ್ಯಾಮ್ ಸ್ಟಾರ್ಟ್ ಆಗಿರೋದು. ಒಂದು ಅನ್ನೌನ್ ನಂಬರ್ ಇಂದ ನಿಮಗೆ ಒಂದು ಫೋಟೋ ಆದ್ರೆ ಬರುತ್ತೆ. ಆ ಒಂದು ಫೋಟೋನ ನೀವೇನಾದ್ರೂ ಡೌನ್ಲೋಡ್ ಮಾಡಿದೀರಾ ಅಂದ್ರೆ, ಓಪನ್ ಮಾಡಿದೀರಾ ಅಂದ್ರೆ ಸಾಕು, ಸೀಕ್ರೆಟ್ ಆಗಿ ಅದರಲ್ಲಿ ಬೈನರಿ ಕೋಡ್ಸ್ ಆದ್ರೆ ಇರುತ್ತೆ. ಆ ಒಂದು ಬೈನರಿ ಕೋಡ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ಸ್ ನ ಇನ್ಸ್ಟಾಲ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡುತ್ತೆ. ಈ ಒಂದು ಮಾಲ್ವೇರ್ಸ್ ಎಷ್ಟು ಡೇಂಜರ್ ಇರುತ್ತೆ ಅಂದ್ರೆ ನಿಮ್ UPI ನು ಕೂಡ ಆಕ್ಸೆಸ್ ಮಾಡೋ ಪವರ್ ಆದ್ರೆ ಇರುತ್ತೆ. ಕಂಪ್ಲೀಟ್ ಆಗಿ UPI ಕೋಡ್ ನ ಚೇಂಜ್ ಮಾಡಿಬಿಡುತ್ತೆ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ದುಡ್ಡು ಕೂಡ ಕಂಪ್ಲೀಟ್ ಆಗಿ ಖಾಲಿ ಮಾಡುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ಸ್ಕ್ಯಾಮ್ ಹೆಸರು ಬಂದ್ಬಿಟ್ಟು ಸ್ಟಿಗೆನೋಗ್ರಫಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಈ ಬೈನರಿ ಕೋಡ್ಸ್ ಅನ್ನೋದು ಫೋಟೋದಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಆಡಿಯೋ ಫೈಲ್ ಅಲ್ಲೂ ಕೂಡ ಇರುತ್ತೆ. ಅನ್ನೌನ್ ನಂಬರ್ ಇಂದ ನಿಮಗೊಂದು ಆಡಿಯೋ ಫೈಲು ಕೂಡ ಬರುತ್ತೆ. ಏನಿದು ಆಡಿಯೋ ಫೈಲ್ ಅಂತ ಹೇಳ್ಬಿಟ್ಟು ನೀವು ಕೇಳೋದಕ್ಕೆ ಹೋದ್ರೂ ಕೂಡ ನಾವೊಂದು ಮಾಲ್ವೇರ್ ಅನ್ನೋದು ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಅನ್ನೌನ್ ನಂಬರ್ ಇಂದ ನಿಮಗೆ ಏನಾದ್ರೂ ಫೋಟೋಸ್ ಬಂತು, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಆಡಿಯೋ ಮೆಸೇಜಸ್ ಬಂತು ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಟಚ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನಾನು ಹೇಳದ್ನಲ್ಲ, ತುಂಬಾ ಸಣ್ಣ ತಪ್ಪು ಅಂತೇಳಿ. ನೀವು ಮಾಡೋ ಒಂದು ಸಣ್ಣ ಮಿಸ್ಟೇಕ್ ಇಂದ ಇಷ್ಟೆಲ್ಲ ಆಗುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ಸ್ಕ್ಯಾಮ್ ಬಗ್ಗೆ ತಿಳಿಸಿ. ನಿಮ್ಮ ಮನೇಲಿರೋ ಪೇರೆಂಟ್ಸ್ಗೂ ಕೂಡ ಹೇಳಿ. ಯಾಕೆಂದ್ರೆ ತುಂಬಾ ವಯಸ್ಸಾಗಿರ್ತಾರಲ್ಲ, ಅವರನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ. 50+, 45+. ಸೊ ಅವರನ್ನ ತುಂಬಾ ಮಟ್ಟಿಗೆ ಟಾರ್ಗೆಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus Nord 5, OnePlus Nord 4 ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ನಮ್ಮ ಚಾನಲ್ ಅಲ್ಲಿ ರಿವ್ಯೂನು ಕೂಡ ಮಾಡಿದ್ವಿ. ಅಟ್ಟರ್ ಫ್ಲಾಪ್ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಕಂಪ್ಲೀಟ್ ರಿವ್ಯೂ ಕೊಟ್ಟಿದ್ದೆ, ಈ ಮೊಬೈಲ್ ಚೆನ್ನಾಗಿಲ್ಲ ತಗೋಬೇಡಿ ಅಂತೇಳಿ. ರೀಸನ್ ಏನು ಅಂದ್ರೆ ಇದರಲ್ಲಿ ತುಂಬಾನೇ ಮೈನಸ್ ಇದೆ. ಇವರು ಫಸ್ಟ್ ಟೈಮ್ ಡಿಸೈನ್ ಚೇಂಜ್ ಮಾಡಿದ್ರು. ಕಂಪ್ಲೀಟ್ ಆಗಿ ಮೆಟಲ್ ಫಿನಿಶ್ ಇಂದ ಈ ಒಂದು ಮೊಬೈಲ್ ಆದ್ರೆ ತಂದ್ರು. ಅಲ್ಲಿ ತುಂಬಾ ಜನ ಫಿದಾ ಆದ್ರು. ಅಲ್ಲಿ ನಾನು ಕೂಡ ಫಿದಾ ಆದೆ. ಆದ್ರೆ ಸ್ಪೆಸಿಫಿಕೇಶನ್ ವೈಸ್, ಪರ್ಫಾರ್ಮೆನ್ಸ್ ವೈಸ್ ಅಷ್ಟೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಕೊಡ್ಲಿಲ್ಲ. ಇವಾಗ ಇದಕ್ಕೆ ಸಕ್ಸೆಸರ್ OnePlus Nord 5 ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿದೆ. ಈ ಒಂದು ಮೊಬೈಲ್ ಅಲ್ಲಿ MediaTek Dimensity 9400E ಈ ಒಂದು ಚಿಪ್ಸೆಟ್ ನ ಯೂಸ್ ಮಾಡ್ತಿದ್ದಾರೆ. ಒಳ್ಳೆ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಸ್ ಕೂಡ ನಿಮಗೆ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಮೇನ್ ಆಗಿ ಇವರು ಕ್ಯಾಮ್ರಾಸ್ ಚೇಂಜ್ ಮಾಡಬೇಕು. OnePlus Nord 4 ಅಲ್ಲಂತೂ ಹತ್ರ 30,000 ಲಾಂಚ್ ಮಾಡಿದ್ರು. ಇದು 30,000 ರೂಪಾಯಿ ಮೊಬೈಲ್ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಅಷ್ಟು ವರ್ಸ್ಟ್ ಕ್ವಾಲಿಟಿಯಲ್ಲಿ ಫೋಟೋಸ್ ಆದ್ರೆ ಬರ್ತಾ ಇತ್ತು. ನಾನು ರಿವ್ಯೂ ಅಲ್ಲೂ ಕೂಡ ಹೇಳಿದ್ದೆ, ಫೋಟೋಸ್ ಅಂತೂ ತುಂಬಾ ವರ್ಸ್ಟ್ ಅಂತಾನೆ ಹೇಳ್ಬೋದು. ಇಮೇಜ್ ಪ್ರೊಸೆಸಿಂಗ್ ಚೆನ್ನಾಗಿರ್ಲಿಲ್ಲ. ಈ ಸಲ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು 7000 mAh ಬ್ಯಾಟರಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ರೀತಿಯಾಗಿ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ರಿಪೋರ್ಟ್ಸ್ ಆದ್ರೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 Edge ಈ ಮೊಬೈಲ್ ಗೋಸ್ಕರ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಒಂದೆರಡು ತಿಂಗಳಿಂದ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಈ ಮೊಬೈಲ್ ಬಗ್ಗೆ ಮಾತಾಡ್ತಾ ಇದೀವಿ. ರೀಸನ್ ಏನು ಅಂದ್ರೆ ಈ ಮೊಬೈಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಚೇಂಜ್ಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸ್ಯಾಮ್ಸಂಗ್ ಕಡೆಯಿಂದ ಬರ್ತಾ ಇರೋ ಸ್ಲಿಮ್ಮೆಸ್ಟ್ ಮೊಬೈಲ್. ನಿಮಗೆ ತುಂಬಾನೇ ಸ್ಲಿಮ್ ಇರುತ್ತೆ. S25 Ultra, S24 Ultra ಈ ಮೊಬೈಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸ್ಲಿಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ನ ಈ ತಿಂಗಳೇ ಲಾಂಚ್ ಮಾಡ್ತಿದ್ದಾರೆ. ಅಲ್ಲಿ ಡೇಟ್ ಕೊಟ್ಟಿದ್ದಾರೆ 13 Magio 2025 ಅಂತೇಳಿ. ಅದರ ಅರ್ಥ ಏನಂತ ಗೊತ್ತಿಲ್ಲ. ಇವರು ಸೌತ್ ಕೊರಿಯಾ ಭಾಷೆಯಲ್ಲಾದ್ರೆ ರಿಲೀಸ್ ಮಾಡಿದ್ದಾರೆ. ಒಟ್ಟು ಈ ತಿಂಗಳಲ್ಲಿ 100% ಈ ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ತುಂಬಾನೇ ಯೂನಿಕ್ ಆಗಿರುತ್ತೆ. ನೋಡೋದಕ್ಕೆ ನಿಮಗೆ ಕಾಂಪ್ಯಾಕ್ಟ್ ಮೊಬೈಲ್, ಆದ್ರೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲಿ ಒಂದು ಯೂನಿಕ್ ಮೊಬೈಲ್ ಟ್ರೈ ಮಾಡಬೇಕು, ಅದು ಕೂಡ ಲೈಟ್ ವೇಟ್ ಇರಬೇಕು, ಹಾಗೆ ಬಂದ್ಬಿಟ್ಟು ಸ್ಲಿಮ್ ಆಗಿರಬೇಕು, ಆ ತರ ಒಂದು ಮೊಬೈಲ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ವೇಟ್ ಮಾಡಿ ಆರಾಮಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ BGMI ಇಂದ BGMI ಅವರು ಅಫಿಷಿಯಲ್ ಆಗಿ ನೇಮ್ ಚೇಂಜ್ ಮಾಡಿದ್ದಾರೆ. ಹೆಸರನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟಿಗೆ BGMI ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇತ್ತು. ಇವಾಗ BGMI ಆನ್ಲೈನ್ ಮಲ್ಟಿ ಪ್ಲೇಯರ್ ಗೇಮ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ರೀಸನ್ ಗೊತ್ತಿಲ್ಲ ಏನಕ್ಕೆ ಇವರು ಹೆಸರು ಚೇಂಜ್ ಮಾಡಿದ್ದಾರೆ ಅಂತೇಳಿ. ಆಂಡ್ರಾಯ್ಡ್ ಅಲ್ಲಿ ಚೇಂಜ್ ಮಾಡಿದ್ದಾರೆ. ಐಫೋನ್ ಅಲ್ಲಿ ಫಸ್ಟ್ ಯಾವ ರೀತಿ ಇತ್ತೋ ಅದೇ ರೀತಿ ಇದೆ. ರೀಸನ್ ಏನು ಅಂದ್ರೆ ಲಾಸ್ಟ್ ಟೆಕ್ ನ್ಯೂಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದ. ಈ BGMI ಅಲ್ಲಿ ನಾವೇನ್ ಡಾಟಾ ಪ್ರೊವೈಡ್ ಮಾಡ್ತೀವಲ್ಲ, ಆ ಡಾಟಾ ಅನ್ನೋದು ಸೇಫ್ ಆಗಿಲ್ಲ. BGMI ಅವರು ನಮ್ಮ ಡಾಟಾನ ತಗೊಂಡು ಟೆಲಿಗ್ರಾಮ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಕೋರ್ಟಲ್ ಕೇಸ್ ಆದ್ರೆ ಹಾಕಿದ್ರು. ಅದರಿಂದ ಏನಾದ್ರೂ ಈ ಒಂದು ಹೆಸರು ಚೇಂಜ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಹೇಳ್ಬೇಕಂದ್ರೆ ಏಪ್ರಿಲ್ ತಿಂಗಳಲ್ಲಿ, ಹಿಂದಿನ ತಿಂಗಳಲ್ಲೇ ಹಿಯರಿಂಗ್ ಆದ್ರೆ ಇತ್ತು. BGMI ಅವರು ಕೋರ್ಟಿಗೆ ಆದ್ರೆ ಬರಬೇಕಿತ್ತು. ಅದಾದ್ಮೇಲೆ ಯಾವುದೇ ರೀತಿ ನ್ಯೂಸ್ ಬರಕ್ ಬಂದಿಲ್ಲ. ಅಂದ್ರೆ ಇವರಿಬ್ರು ಕೂಡ ಮರ್ಜ್ ಆಗಿದ್ದಾರಾ, ಇಲ್ಲಾಂದ್ರೆ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆಯಾ, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಇವಾಗ ಅಟ್ ಪ್ರೆಸೆಂಟ್ ಅಫಿಷಿಯಲ್ ಆಗಿ ನೇಮ್ ಆದ್ರೆ ಚೇಂಜ್ ಮಾಡಿದ್ದಾರೆ. ಏನಕ್ಕೆ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.